ಮಾಧ್ಯಮಗಳವ್ರು ಬಂದಿರೋದು ನೋಡಿದ್ರೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಮಾಧ್ಯಮಗಳಿಂದ ನಮಗೇನೋ ಇವತ್ತು ನ್ಯಾಯ ಸಿಗ್ತದೆ ಅಂತೇಳಿ ನಾವು ಕನಸು ಕಾಣ್ತಾ ಇದ್ದೀವಿ. ಯಾಕಂದರೆ ಸಿದ್ದರಾಮಯ್ಯನೂ ಹೇಳೋದೊಂದು ಮಾಡೋದೊಂದು. ಇಲ್ಲಿ ಈಗ ಮಾಡ್ತೀನಿ ಅಂತ ಹೇಳಿದ್ರೆ ನೀನು ಸ್ವಲ್ಪ ಹೊತ್ತು ಕೊಟ್ಟರೆ ನೀನು ಸರಿ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದನಿಗೆ ಪ್ರತ್ಯೇಕವಾಗಿ ಮಾಡಬೇಕನ್ನೋ ಮನಸ್ಸು ಮೊದಲಿಲ್ಲ ಆತನಿಗೆ. ಯಾಕಂದರೆ ಆತನಿಗಿದ್ರೆ ಯಾವಾಗ ಮಾಡಕ್ಕೆ ಬಿಡ್ತಾಯಿದ್ನು. ಪಾಪ ಕೊಡ್ಬೇಕು ತಗೊಳ್ಳಪ್ಪ, ಮಾದಿಗ ಸಮುದಾಯದ್ರು ಕೊಡಬೇಕು ಅವ್ರಿಗೆ, ಅವ್ರು ಕೇಳ್ತಾರೆ, ಅವ್ರು ಹಕ್ಕು ಕೇಳ್ತವ್ರೆ. ನಾನಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಿಂದ ನಾನು CM ಆಗಿರೋದು ಅಂತ ಅಯ್ಯಪ್ಪನಿಗೆ ಅರ್ಥ ಆಗ್ತಾಯಿಲ್ಲ. ಯಾಕಂತ ಹೇಳಿದ್ರೆ ಸಂವಿಧಾನ ಯಾರಪ್ಪನ ಸುತ್ತಲ್ಲ, ಇದು ಸಾರ್ವಜನಿಕರ ಸುತ್ತು. ಇದು ಅದಕ್ಕೆ ಸಮಾನವಾಗಿ ಎಲ್ಲ ಹಕ್ಕು ಕೊಡಬೇಕು ಸಿದ್ದರಾಮಯ್ಯನವರು. ಈಗ ಮೊನ್ನೆ ಹೇಳಿದ್ರು 19ನೇ ತಾರೀಕು, ನೋಡಪ್ಪ 22ನೇ ತಾರೀಕೆಲ್ಲ ಮುಗಿಸಾಕ್ಬಿಡ್ತೀನಿ ರೀ, ಇನ್ನೊಂದು 2 ದಿನದಲ್ಲಿ ನಿಮಗೆ ಅಧಿಕಾರ ಎಲ್ಲ ಕೊಟ್ಬಿಡ್ತೀವಿ, ಎಲ್ಲ ಹಕ್ಕುಗಳು ಕೊಟ್ಬಿಡ್ತೀನಿ. ಇದುವರೆಗೂ ಕೊಡಲಿಲ್ಲ. ತಿರ್ಗಿ ಆಮೇಲೆ 21ನೇ ತಾರೀಕು ಅದೇ ಮಾತು ಹೇಳಿದ್ರು ಅವರು, ಈಗ ಕೊಡ್ತೀನಿ ಅಂತೇಳಿ. ಅದೇನೇ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಗುಲಾಮ ಅಂತೇಳಿ ಒಂದು 100 ಸರಿ ಹೇಳಿದ ಮೇಲೆ ಗುಲಾಮಗಿರಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತೀನಿ ಅಂತೇಳಿ ಒಂದು ಸರಿ ಕೊಡ್ತಾನೆ ಗೊತ್ತಿಲ್ಲ. ಇರಲಿ, ಯಾಕಂದರೆ ಒಂದು ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾನೆ. ಒಂದು ಸರಿ ಕೊಡ್ತೀನಿ ಅದೇ ರೀತಿ ಮಾತಾಡಿ, ನೆಗೆಟಿವ್ ಹೋಗೋಕೆ ಹೋಗ್ಬೇಡಿ, ಪಾಸಿಟಿವ್ ಮಾಡಿಬಿಡ್ರಿ. ಯಾಕಂದ್ರೆ ಇವತ್ತು ಹೇಳ್ತಾ ಇದ್ರಿ, ಇವತ್ತು ಅವ್ರು ಬರಲ್ಲ ಇವ್ರು ಬರಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ನಮ್ಮ ಮಲೆ ಸಮುದಾಯದ ಬೇರೆಯವ್ರಿಗೆ ಏನಿದ್ರೆ ಕೊರ್ಚ ಲಂಬಾಣಿ ಅವ್ರಿಗೇನೇನು ಕೊಡೋದು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಅವ್ರಿಗೂ 4% ಕೊಡ್ತಾ ಇದ್ರು. 23ನೇ ತಾರೀಕು ಅಂಬೇಡ್ಕರ್ ಭವನದಲ್ಲಿನೂ ಮೀಟಿಂಗಲ್ಲೆಲ್ಲ ಮಾತಾಡೋರೆ ನಮ್ಮ ಛಲವಾದಿ ಸಮುದಾಯದ ಮುಖಂಡರುಗಳೆಲ್ಲ. ಕೆಲವ್ರು ಬಿಟ್ಟರೆ ನಾವು ಅದು ವಿಚಾರ ಗೊತ್ತಿಲ್ಲದವ್ರು ಮಾತಾಡೋರೆ. ವಿಚಾರ ಗೊತ್ತಿದ್ರು ಅವ್ರಿಗೂ ಕೊಡ್ರಿ ಅಂತೇಳಿ ಅವರು ಕೆಲವು ಮಾಧ್ಯಮದಲ್ಲೆಲ್ಲ ಮಾತಾಡೋದೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ನಾವು ಮೀಡಿಯಾಗಳೆಲ್ಲ ನೋಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಏನು ನಮ್ಮ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ನಮ್ಮ ಓಟು, ನಮ್ಮ ಹಕ್ಕು, ನಮ್ಮ ಹಕ್ಕಿಗಾಗಿ ಮತ್ತು ನಮ್ಮ ಮೀಸಲಾತಿಗಾಗಿ ಏನು ಓಡಾಡ್ಕೊಂಬಂದು ನಮ್ಮ ಹಕ್ಕು ನಮ್ಮ ಕೊಡಿ ಸಮಯ ನಾವು ಬೇರೆ ಏನು ಕೇಳ್ತಾ ಇಲ್ಲ, ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇಲ್ಲ. ಒಂದು ವೇಳೆ ಏನಾದರೂ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ, ನಿಮ್ಗೆ ಮಾತ್ರ ಕೊಡ್ತೀವಿ ಅಂದರೆ ನಮ್ಮನ್ನು ಕೊಟ್ಬಿಡ್ರಿ, ನಾವೇನು ನಿಮ್ಮನ್ನು ಬೇರೆ ಕೇಳೋಕ್ಕೂ ಹೋಗಲ್ಲ. ಅದಕ್ಕೂ ನಾವು ಭದ್ರಾಗಿರ್ತೀವಿ. ಏನು ನಾವು ಕೇಳ್ತಾ ಇರೋದು 6%. ಈ ಒಂದು 6%ಗೋಸ್ಕರ ನಾವು ಇಷ್ಟು ಹೋರಾಟ ಮಾಡಬೇಕು ಸಮಯ ಸಿದ್ದರಾಮಯ್ಯನವರೇ, ದಯವಿಟ್ಟು ವ್ಯವಸ್ಥಿತವಾಗಿ ಮಾಡಿ. ಇನ್ನೇನು ನೀವು ಹೇಳಿದ್ದು 2 ದಿನ ಮುಗಿದೋಗಿದೆ, ಇನ್ನು ನಾಳೆ ಎಲ್ಲ ನಡೆದು ನಿಮ್ಮ ಸಮಯ ಮುಗಿದೋಗುತ್ತೆ. ಇನ್ನೇನು 3ನೇ ತಾರೀಕು ಒಳಗಡೆ ಇಲ್ಲ ಜಗಜೀರಾಮ್ ಜಯಂತಿ 5ನೇ ತಾರೀಕಿದೆ, ಅಷ್ಟರೊಳಗಡೆ ವ್ಯವಸ್ಥಿತವಾಗಿ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ಈ ವಿಚಾರದಲ್ಲಿ ನಾನು ಮಾದೇವಪ್ಪನವ್ರಿಗೊಂದು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕೆ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಬ್ಯಾಕ್ಲಾಗ್ ಹುದ್ದೆಗಳನ್ನ ಈಗ ಯಾವುದೇ ಕಾರಣಕ್ಕೂ ನಿಮ್ಮ ಹಕ್ಕು ಕೊಡೋವರೆಗೂ ನಾನು ಯಾರಿಗೂ ಕೊಡಲ್ಲ ಅಂತಂತೇಳಿ ಪತ್ರಿಕೆಗಳು ಹೇಳಿಕೆ ಕೊಟ್ಟವ್ರೆ, ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾವುದೇ ರೀತಿ ನೀವೇನ ಆ ಹೇಳಿಕೆ ಕೊಟ್ಟಿಲ್ಲ ನಿಮ್ಮ ಮೇಲೆ ನಾವು ಅನುಮಾನ ಮಾಡಬೇಕಾಯಿತು ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ಪನವ್ರನ್ನೇ. ಈಗ ನೀವು ಮಾಡಿರೋದು ಒಳ್ಳೇದಾಗ್ತದೆ. ಇನ್ನೊಂದು 2 ದಿನದಲ್ಲಿ ನಮ್ಗೆ ಅಧಿಕಾರ ಕೊಟ್ಬಿಟ್ರೆ ನಿಮಗೆ ಜೈಕಾರನ ಹಾಕ್ತೀವಿ, ಇಲ್ಲಾಂದರೆ ಧಿಕ್ಕಾರನ ಕರಿತೀವಿ. ಇದು ನಮ್ಗೆ ಅಧಿಕಾರ ಕೊಡಿ, ಇಲ್ಲಾಂದರೆ ಕುರ್ಚಿ ಖಾಲಿ ಮಾಡಿ. ನಮ್ಮ ಒಂದು ಅಜೆಂಡಾ ಇದೇ ಇರ್ತದೆ. ಈ ಒಂದು ವಿಚಾರದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ಈ ವಿಚಾರನ ಸಿದ್ದರಾಮಯ್ಯನ ಮುಟ್ಟದ ಗಂಟ ಪ್ರಚಾರ ಮಾಡಿದ್ರೆ ನಮ್ಮ ಮಾದಿಗರ ಪರವಾಗಿ ನಿಮ್ಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸಿ ನಿಮಗೆ ಜೈಕಾರವನ್ನು ಹಾಕ್ತಾ ನಾವು ಕೈ ಮುಗಿದು ಕೇಳ್ಕೊತ ಇದ್ದು ನಮಗೆ ವಿಚಾರನ ಪ್ರಚಾರ ಮಾಡಬೇಕಂತ ಕೇಳ್ಕೊಡ್ತಾ ನನ್ನ ಜೈ ಭೀಮ್ ಜೈ ಬಾಲದ್ ಅಂಬೇಡ್ಕರ್. ಓಕೆ. ನಿನ್ನೆ ಮೊನ್ನೆದಲ್ಲ, ಕಳೆದ 30 ವರ್ಷಗಳಿಂದ ನಡೀತಕ್ಕಂಥ ಬೃಹತ್ ಮಟ್ಟದ ಐತಿಹಾಸಿಕ ಹೋರಾಟಗಳು, ಅದರ ಅಂಗವಾಗಿ ಇವತ್ತು ನಮ್ಮ ನಾಡಿನ ಹುಟ್ಟು ಹೋರಾಟಗಾರರು, ಹೆಸರಾಂತ ತ್ಯಾಗಮಯಿ ಜೀವಿಯಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸಮಾಧಿ ಹರಿಹರದಿಂದ ಕ್ರಾಂತಿಕಾರಿ ಪಾದಯಾತ್ರೆ ಮಾಡಿಕೊಂಡು ಇಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಚಳವಳಿ ಹಮ್ಮಿಕೊಳ್ತಾ ಇದ್ವಿ. ಇದರ ಉದ್ದೇಶ ಒಳ ಮೀಸಲಾತಿ ಜಾರಿಗೆ ಆಗಬೇಕಂತೇಳಿ. ಈ ಜಾರಿಗೆ ಆಗಬೇಕಂತೇಳಿ ಈಗಾಗಲೇ ಮುಖ್ಯಮಂತ್ರಿಯವರು ಕೂಡ ಸಮುದಾಯನ ಅರ್ಥ ಮಾಡಿಕೊಂಡು ಮಧ್ಯಂತರ ವರದಿಯನ್ನು ಜಾರಿಗೆ ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಈಗಾಗಲೇ ಘೋಷಣೆ ಮಾಡಿದರೆ ಅವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ವಿ. ಮೊದಲನೇದಾಗಿ ಒಳ ಮೀಸಲಾತಿದಿಂದ ಜಾರಿಗೆ ಆಗಿಲ್ಲ ಅಂದರೆ ಬಹುದೊಡ್ಡ ನಷ್ಟ ಸರ್ಕಾರಕ್ಕೂ ಕೂಡ ಆಗುತ್ತಂತ ಮನಗಂಡಿದೆ. ಈಗಾಗಲೇ ಸಮುದಾಯದ ಮುಖಂಡರು ಕೂಡ ಹೇಳಿಕೆ, ಪ್ರತಿಯೊಂದು ಹೆಜ್ಜೆದಲ್ಲಿ ಕೂಡ ಸಚಿವರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಎಲ್ಲ ನಮ್ಮ ರೈಟ್ ಬ್ರದರ್ಸ್ ಆಗಿರಲಿ ಅಥವಾ ನಮ್ಮ ಸಮುದಾಯ ಆಗಿರಲಿ, ಎಲ್ಲರೂ ಕೂಡ ಇದನ್ನು ಸ್ವಾಗತಿಸಿದ್ದಾರೆ. ಇದೊಂದು ಕ್ರಾಂತಿಕಾರಿ ಸರ್ಕಾರ ನಡೆದಿದೆ. ಈಗಾಗಲೇ ಆಂಧ್ರದಲ್ಲೂ ಕೂಡ ಘೋಷಣೆ ಮಾಡಿದೆ, ಈಗ ಅನುಷ್ಠಾನ ಕೂಡ